ತಾರೀಕು 29 ಜೂನ್ 2025 ಶೇಖ್ ರಶೀದ್ ಆಡಿಟೋರಿಯಂ ಇಂಡಿಯನ್ ಹೈಸ್ಕೂಲ್ ಕರ ಎಲ್ಲರಿಗೂ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸುವ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎ ಹಾಗೂ ಯಕ್ಷಗಾನ ಅಭಿಮಾನಿಗಳು ಯುಎ. ಯಕ್ಷಗಾನದ ಹೆಸರು ಶಿವಾನಿ. ನಮ್ಮ ಜೋಗುಲ ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಈ ಕೊಲ್ಲಿ ರಾಷ್ಟ್ರದ ಯಕ್ಷಗಾನ ಅಭಿಮಾನಿಗಳಿಗೆ ತೋಜ್ ಮಾಯನಂಚಿನ ಕೇಂದ್ರ ತರಗತಿ ಅಭ್ಯಾಸ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ 10 ವರ್ಷದ ಏನು ಬುಲೆಟಿನ ಬಂದಾಗ 3 ವರ್ಷದ ಸೇರಿನ ಜೋಗ್ಲಿನಿ 13-14 ವರ್ಷದ ಜೋಗ್ಲಾದ ಇಲ್ಲಿ ಯಕ್ಷಗಾನ ಮಸ್ತ್ ಪುಗಾಡ್ತೇವೆ. ಅವೇ ರೀತಿ ಯಕ್ಷಗಾನದ ಪೂರ ಬಲಬುಲು ಬಂದೊಂದು ಇಲ್ಲಿ ನಿಖಲ ಎದುರು ಬರಗಲೇ ಬಂದಿಲ್ಲ. ನಿಖಲ ಎದುರು ಏನಲ್ಲ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ ನೆಟ್ 9, 10, 50, 100 ಮಿತ್ತು ವೇಷಧಾರಿಗಳು ಯಕ್ಷಗಾನದ ರಂಗ ಪ್ರವೇಶ ಮಾಡ್ತದೆ. ಅವೇತೋ ಜೋಕುಲು ಸುರುಕಾದ ಈ ಯಕ್ಷಗಾನಕ್ಕೆ ಪ್ರವೇಶ ಮಾಡ್ತದೆ. ಇಟ್ಟದ್ದು ಬರಲಿಕ್ಕೆ ನಿಂದ ಸಂಚಾಲಕರ ನೆಚ್ಚಿನ ದಿನೇಶ್ ಶೆಟ್ಟಿ ಕೊಟ್ಟಿದ್ದು ವೇದಿಕೆಯಲ್ಲಿ ತುಂಬಿದ ಜೋರಾದ ಸಪಾಳದ ಮೂಲಕ ನಮ್ಮ ಯಕ್ಷಗಾನ ಯಕ್ಷಗಾನ ಕೇಂದ್ರ ಅಭ್ಯಾಸ ಕೇಂದ್ರ ಯುಎ ಸಂಚಾಲಕ ದಿನೇಶ್ ಶೆಟ್ಟಿ ಕೊಟ್ಟಿದ್ದು ಅಂಜನೆ ಯಕ್ಷಗುರು ನೆಚ್ಚಿನ ಶೇಖರ್ ಶೆಟ್ಟಿಗಾರ ಎಂಬುದು ನಿಂದ ಚವಣಿ ಬರುವುದಕ್ಕೆ ಇರುವುದಿಲ್ಲ. ಶೇಖರ್ ಶೆಟ್ಟಿಗಾರರು 10 ನಿಮಿಷದ ಕಾರ್ಯಕ್ರಮ ನಮಗ ಮುಖ್ಯ ಬಿಂದಿರಾದಿಂದ ಲೇಸ್ ಬದಿನ ಅತಿಥಿ ಯಾಗ ಮಿತ ಚಾವಡಿಗೆ ಎತ್ತೋದಿಲ್ಲ. ನಮ್ಮ ಬಂದ್ರೆ ಒವೇ ಕಾರ್ಯಕ್ರಮ ಕೊಡು ಸುರುಕಾದ ಬಂದದ್ದು ಯಾವಾಗ ಒಂದು ಅಭಯ ಕೊಟ್ಟು ವ್ಯಕ್ತಿ ನೋಡ ಈಗ ಮೂಲ ಸಂಘಟನೆಯಿಂದ ಒಂದು ಮಾಮೂಲಿಯ ವ್ಯಕ್ತಿ ಈಗ ಸರ್ವತಮಣ್ಯ ಎಂಬುದು ಮಿತ ಚಾವಡಿ ಬರುವುದಕ್ಕೆ ಒಂದಲ್ಲ ಅಲ್ಲ ಅಭಯಸ್ಥಳು ಒವೇ ಬಂದು ಹೇಳಿಕೆ ಕೊನೆಯ ಆ ಕಾರ್ಯಕ್ರಮ ಯಶಸ್ಸು ಬಂದಿಗೆ ಗೊತ್ತಿಪ್ಪದು ಅಂಜಲಿ ಬಂದ್ರ ಇಂಗ್ಲ ಯಕ್ಷಗಾನ ಅಭ್ಯಾಸ ಕೇಂದ್ರದ ಪೋಷಕೆ ಅವೇ ರೀತಿ ಬೆರಿಸಾಯುಪುರ ನನ್ನ ಮಮ್ಮಲ ವ್ಯಕ್ತಿ ಈಗಲ ಬ್ರಾಹ್ಮಣ ಸಮಾಜ ಅಧ್ಯಕ್ಷರಾದ ಸುಧಾಕರ ಪ್ರಜಾದ್ ದಯಮಂತದ ಮಿತ ಚಾವಡಿ ಬರಡು ಅಂಜನೆ ನಮ್ಮೊಟ್ಟಿಗೆ ಶಾರದಾ ಕನ್ನಡ ಸಂಘದ ಅಧ್ಯಕ್ಷರು ಬಕ್ಕ ಇಡ್ಲಿಕ್ಕೆ ಪೂರಲೆ ಬೆರಿಸಾಯ ಸತೀಶ್ ಅಣ್ಣ ದಯಮಂತದ ಮಿತ ಚಾವಡಿ ಬರಡು ಅಂದ್ರೆ ಕೊಲ್ಲಿ ರಾಷ್ಟ್ರಗಳು ಅವು ಏತೋ ಸಾಂಸ್ಕೃತಿಕ ಕಾರ್ಯಕ್ರಮ ಪಡೆ ಅದರ ಅವೇತೋ ಧಾರ್ಮಿಕ ಕಾರ್ಯಕ್ರಮ ಉಪಡೆ ಬೆರಿಸಾಯ ಪ್ರಪಂಚ ಕುಡಂಜಿ ಮಾಮಲ್ಲ ಉಡಲ್ದ ವ್ಯಕ್ತಿ ಈಗ ಹರೀಶ್ ಬಗ್ಗೇರ್ ದುಬೈ ಸ್ಟೋರ್ಸ್ ಹರೀಶ್ ಬಗ್ಗೇರ್ ಸಂಬಂಧ ಕಲಾವಿದ ಬೊಕ್ಕ ದುಬೈ ಕನ್ನಡ ಸಂಘದ ಪೋಷಕರಾದ ಹರೀಶ್ ಬಗ್ಗೇರ್ ಜಗತ್ತ ಮಿತ ಚಾವಡಿ ಬರಡು ಅದೇ ರೀತಿ ಅಬುದಾಬಿದು ಇಡಮುಟ್ಟ ಬೈದೇರಿ ಈಗಲಿಗೆ ಏಪದ ಬೆರಿಸಾಯ ಪ್ರಪಂಚ ಈಗ ಕುಡಂಜಿ ಬಿನ್ನೆ ಮನೋಹರ್ ಒಂದ್ಸರಿ ದಯಮಂತದ ಮಿತ ಚಾವಡಿ ಬರೋದಕ್ಕೆ ಮನೋಹರ್ ಒಂದ್ಸರಿ ಮೊದಲ ನೆಗ್ಲ ಯಕ್ಷಗಾನ ಒಪ್ಪಡೆ ನಾಟಕ ಒಪ್ಪಡೆ ನೆಗ್ಲ ಪೂರ ಬೆರಿಸಾಯ ನನಂಜಿ ವ್ಯಕ್ತಿ ಇಲ್ಲ ರಮಣ ಚಿತ್ರ ದಯಮಂತ ಮಿತ ಚಾವಡಿ ಬರೋದಕ್ಕೆ ಅಂಜನೆ ಶಾರ್ಜಾ ಕನ್ನಡ ಸಂಘದ ದುಬೈ ಕರ್ನಾಟಕ ಸಂಘದ ನೆತ್ತ ಕಾರ್ಯಂತರ ನೆಚ್ಚಿನ ಮನೋಹರ್ ಹೆಗ್ಡೆ ದಯಮಂತ ಮಿತ ಚಾವಡಿ ಬರಡು ಒಕ್ಕಲಿಗ ಸಂಘ ನೇತ ಕಾರ್ಯಂತರ ನೆಚ್ಚಿನ ಹರೀಶ್ ಗೌಡ್ರ ದಯಮಂತದ ಮಿತ ಚಾವಡಿ ಬರೋದಕ್ಕೆ ಅವೇ ರೀತಿ ನಮ್ಮೊಟ್ಟಿಗೆಲ್ಲರೇ ಸಮಾಜ ಸೇವೆ ಬಂದದ್ದು ಅವೇ ಏತೋ ಜನಕ್ಕೆ ನೆತ್ತರದ ಉಪಯೋಗ ನೆತ್ತರದ ಉಪಕಾರ ಬಂದಿನ ಅರ್ಚಕ ನಮ್ಮ ಬಾಲನೆ ದಯಮಂತ ಮಿತ ಚಾವಡಿ ಬರಡು ಅವೇ ರೀತಿ ಗಮ್ಮತ್ ಕಾಲೇಜರ ನೇತ ದುಮ್ಮದ ಅಧ್ಯಕ್ಷ ಬಕ್ಕ ನಮಗ ಮೂರ ರೀತಿ ಸಹಕಾರ ವಿಶ್ವ ಶೆಟ್ಟರ್ ದಯಮಂತ ಮಿತ ಚಾವಡಿ ಬರಡು ಅವೇ ರೀತಿ ವಾಸಣ್ಣೆ ಈಗ ವಾಸಣ್ಣೆ ಮಿತ ಚಾವಡಿ ಬರಡು ಅಂದ್ರೆ ದೇವಿ ಮಹಾತ್ಮೆ ಬಂದಾಗ ಒಂಜಿ ವ್ಯಕ್ತಿ ನೆನಪು ಬರ್ಬೋದು ಬಂದಾಗ ಊರುಳು ಮಾತ್ರ ಬೊಂಬ ಇಲ್ಲ ಆ ದೇವಿ ಮಹಾತ್ಮದ ಒಂಜಿ ಪುಣ್ಯ ಕಥೆನ ತೋಜಿಕೊಂಡು ಯಕ್ಷಗಾನಕ್ಕೆ ತನ್ನಾಯಿನ ಸೇವೆ ಕೊಡ್ತಾರೆ ಈಗಿನ ಎಲ್ಲಿ ಅನ್ನದಾತೆ ಪದ್ಮನಾಭ ಕಟ್ಟೆ ದಯಮಂತ ಮಿತ ಚಾವಡಿ ಬರಡು ಅಂಜನೆ ಈಗಲ ಹಿರಿಯ ಕಲಾವಿದೆ ಬೊಕ್ಕ ಬಿಲ್ಲವಾಸ್ದ ಮುಖಂಡರಾಗಿಸಿನ ಪ್ರಭಕರಣ ದಯಮಂತ ಮಿತ ಚಾವಡಿ ಬರಡು
ಅಂದ್ರೆ ಜೋರಾಯಿನ ಚಪ್ಪಾಳೆ ಕೊಡ್ಲಿ ಅಂದ್ರೆ ನಮ್ಮ ಪದ್ಮಶಾಲಿ ಹೊರವರಾಜ ನೇಮತಿ ವಿದ್ಯಾಚಾವಡಿ ಬರೋದಕ್ಕೆ ಏನಂದ್ರೆ ನಮ್ಮದು ಜೋರಾಯಿನ ಚಪ್ಪಾಳೆ ಅಂತಾನೆ ನಮ್ಮ ಜಿಲ್ಲೆ ನಾಗರಾಜ್ ಜಯಣ್ಣ ಪೂರ ಹಿರಿಯ ಸದಸ್ಯರಿಗೆ ಏಪಡ ಬೆಳೆಸಾಗ ಈಗಿನ ಲೇಸನ ಉದಿಪನ ಮೊದಲ ಈ ಲೇಸದ ಬಗ್ಗೆ ಈ ಆಟದ ಬಗ್ಗೆ ಯಕ್ಷಗಾನ ಹೊರಪುನ ದಶಮಾನೋತ್ಸವದ ಯಕ್ಷಗಾನ ಹೋಗಿ ಕಿರು ಪರಿಚಯ ಮಲ್ಪುರಲ್ಲಿ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರದ ಸಂಚಾಲಕರು ఆయన ದಿನೇಶ್ ಶೆಟ್ಟಿ ಕೊಟ್ಟಿದ್ದು ಗೊತ್ತು ಮಾತ್ರ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ತುಂಬತ್ತಾದ ವೇದಿಕೆ ರೂಪಣ ಗಣ್ಯಾದ ಗಣ್ಯದಿರಲು ಒಜೆ ಪಾದರಡಿಯನ್ನು ಸ್ವಾಗತವಂತಂದರೆ ಮಾತ್ರ ವೇದಿಕೆ ಎದುರುಪಣ ಯಕ್ಷಗಾನ ಅಭಿನಯ ಮಾಚನೆ ಯಕ್ಷಗಾನ ಅಭ್ಯಾಸ ಕೇಂದ್ರದ ಪೂರ ಪಾರ್ಟಿಸಿಪೆಂಟ್ ಆಗಲಿಲ್ಲ ಹೃತ್ಪೂರ್ವಕ ಸ್ವಾಗತ ಮಾಡ್ತಿದ್ದಾರೆ. ಮೊದಲು ನಿಮಗೆ ಗೊತ್ತು ಯಕ್ಷಗಾನ ಅಭ್ಯಾಸ ಕೇಂದ್ರ ಕರಿಣ 2015-14 ವರ್ಷದ ಪಾದಾರ್ಪಣೆ ಬಂದದ್ದು ಈ 10 ವರ್ಷಗಳು ತಮ್ಮ ಅಮೋಘವಾದ ಪ್ರದರ್ಶನಗೊಂಡು ಅವು ಮಾತ್ರ ನಿಮಗೆ ಗೊತ್ತು ಕರಿಣ ವರ್ಷ ಯಕ್ಷ ಪಟ್ಲ ಫೌಂಡೇಶನ್ ನಂಗೆ ಒಂದು ಮಾಮಲ್ಲ ಒಂದು ಪ್ರಶಸ್ತಿ ಬರೀ ಅವು ಮಾತ್ರ ಗಡಿನಾಡ ಗಾಂಧಿ ಮುಕುಲ್ಲ ನೆತ್ತದ ನಂಗೆ ಒಂದು ಕಲಾ ಗೌರವ ಅಂತದೇನೆ ಇಂದು ನಂಗೆ ರಟ್ಟ ದಿಕ್ಕಿನ ಮಲ್ಲ ಗೌರವ ಇದು ಮಾತ್ರ ಯಕ್ಷಗಾನ ಅಭ್ಯಾಸ ಕೇಂದ್ರದ ಕಲಾಭಿಮಾನಿಗಳಿಗೆ ಅಂಚನೆ ಕಲಾವಿದರಿಗೆ ಪೋಷಕರಿಗೆ ಮಾತರಿಗೆಲ್ಲ ಸಂದಿನ ಗೌರವ ದಯಪಟ್ಟ ಸಮಯದ ಅಭಾವದ ಯಾರು ಆಯ್ನ ಬೇಗ ಮುಗ್ದದಲ್ಲೇ ಈ ವರ್ಷದ ನಮ್ಮ ಯಕ್ಷಗಾನ ಕಾರ್ಯಕ್ರಮ ಜೂನ್ 29 ಅವು ಜೂನ್ 29 ಆದಿತ್ಯವಾರ ಐತಾರ ಅವು ವೆನಿ ಓಡ್ಕೊಂಡ ಏಪಲ್ ಆಪರೇಟ್ ನಮ್ಮ ಇಂಡಿಯನ್ ಸ್ಕೂಲ್ ಶೇಷದ ಆಡಿಟೋರಿಯಂ ಅಂದ ಈ ವರ್ಷ ನಮ್ಮ ಯಕ್ಷಗಾನದ ಒಂದು ಟೈಮಿಂಗ್ ಬದಲಾವಣೆ ಬಂದದ ಈ ವರ್ಷ ಪ್ರತಿ ವರ್ಷ ಒಂದು ಕೋರಿಕೆ ನಮಗೆ ಈ ಸಾರಿ ಪಗೇಳು ಪ್ರೋಗ್ರಾಮ್ ಆಗ್ಬಿಡಿದ ನಮ್ಮ ನಿಶ್ಚಯ ಮಾಡಿದ 10 ಗಂಟೆ ಕಾಂಡೆ 10 ಗಂಟೆ ಪಯ್ಯ 7 ಗಂಟೆ ಮಟ್ಟ ದಯಪಟ್ಟ ಕರೆಕ್ಟ್ ಟೈಮ್ ಅವೇ ಟೈಮ್ ಮುಗಿಕೊಡು ಅವು ಮಾತ್ರ ಊರದ್ದು ಪ್ರಸಿದ್ಧ ಭಾಗವತರು ಬರೋದಿಲ್ಲ 100 ಜನ ಭಾಗವತರು ಬರೋದಿಲ್ಲ ಹೋಗಿ ಪಟ್ಲ ಸತೀಶ್ ಶೆಟ್ಟಿ ದೇವಪ್ರಸಾದ್ ಅಲ್ವಾ ತಲಪಾಡಿ ಬೊಕ್ಕ ಕಾವ್ಯಶ್ರೀ ಅಜೇರು ಮುಗಲ್ನ ಗಾನ ವೈಭವ ಮತ್ತೆ ಸಾಧಾರಣ ಒರ್ಮ ಗಂಟೆಗೆ ಗೇಟ್ ಆರಂಭ 10 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬಿಡು ಪೂರ್ವರಂಗ ಗಾನ ವೈಭವ ಅಂಚನೆ ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮಗಳು ಅಂಚನೆ ಮಧ್ಯಾಹ್ನ ಬೊಕ್ಕ ಆಟ ಶುರುವಾಡ 7 ಗಂಟೆಗೆ ಮುಟ್ಟ ದೇವಮಾತ್ಮೆ ಮನ್ಪುರಂಗಿ ಪುಣ್ಯ ಕಥಾಭಾವನು ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರದ ಕಲಾವಿದರು ಅಂಚನೆ ಊರದ್ದು ಬರ್ಕೊಂಡು 2 ಅತಿಥಿ ಕಲಾವಿದರು ಸೇರಿದು ಗೊಬ್ಬುದು ಧ್ವಜವನ್ನೆಲ್ಲ ಅಂಚನೆ ಶ್ರೀದೇವಿನ ಪಾತ್ರಗಳು ಅರುಣ್ ಕೋಟ್ಯ ಅಂಚನೆ ಗೊಬ್ಬಲ್ಲಿ ರಕ್ತ ಬೀಜ ಅಂತ ಸುಬ್ರಯ ಒಣ ಪಾತ್ರಗಳು ಈ ಕಾರ್ಯಕ್ರಮಕ್ಕೂ ನೀವು ಮಾತನ್ನ ಸಲಹೆ ಸಹಕಾರ ಕೊಡು ಅಂಚನೆ ವೇದಿಕೆ ಪುನಃ ಗಣ್ಯಾದ ಗಣ್ಯರು ನಮ್ಮರ ಸ್ವಾಗತ ಮತ್ತೊಂದು ಅಗಲು ರಟ್ಟು ಶುಭ ಸಂಚಾರ ಕೊಡು ಏನಂದಿಲ್ಲ ಧನ್ಯವಾದ ವೇದಿಕೆ ಮಾತಾ ಗಣ್ಯರಿಗೆ ನಮಸ್ಕಾರ ಮತ್ತೊಂದು ತಿರುಚುಗುಂದಿನ ಮಾತಾ ಸಭ್ಯರಿಗೆ ಅಡ್ಡ ಬರೋದು ದೇವಿನ ಭಾರಿ ಸೋಗದ ಪೂಜಾಂಡು ಮೂರ್ತಾಂಡು ಆ ದೇವಿನ ಕೃಪಾ ಕಟಾಕ್ಷ ಅದನ್ನ ಆಶೀರ್ವಾದ ಯಕ್ಷಗಾನ ಕಲಾವಿದರನ್ನ ಕಿಗಿನ ಜೋಕ್ಲೆಗ್ ಅಪ್ಪಲ್ಲೆಗ್ ಅವರ ಸಂಸಾರಗೂ ತಿಕ್ಕಾಡು ಪಡೆದ ದೇವರ ಪ್ರಾರ್ಥನೆ ಮತ್ತೊಂದು ದಶಮಾನೋತ್ಸವ ಅಂಡ 10 ವರ್ಷಗಳ ಮುಂಚೆಲ್ಲ ಈ ಕಾರ್ಯಕ್ರಮಕ್ಕೆ ಏನು ಬರೋದಿಲ್ಲ ಆನೆ ತಿಂಡಿ ಬಿಟ್ಲ ಒಂಜಲ ಎಂಬಿಸಿ ಮಂದಿ ಯಕ್ಷಗಾನ ಇದ ಮಟ್ಟ 10 ವರ್ಷದ ಯಕ್ಷಗಾನ ಎನ್ನ ಕನ್ನಡ ತೂಂದು ಬರೋದು ಪುನಃ ಆ ಕಿಂಜ ಜೋಕುಲು ಮಲ್ಲೆ ಅದು ಏತು ಬರ್ಲು ನಲ್ತದಿಲ್ಲರು ಎಂಕಲೋಜಿ ಮನಸ್ಸಾವನ್ನು ಯಾಂದೆ ಯಕ್ಷಗಾನ ನಲ್ದು ಜೀವನ ಆತು ಜೋಕಡಗಳು ಯಕ್ಷಗಾನ ನಲ್ತದಿಲ್ಲರು ಮಾತ್ರ ಒಟ್ಟು ಬಿಡೋದು ಆ ದಶಮಾನೋತ್ಸವವನ್ನು ಆಚರಿಸಲು ಆ ದಶಮಾನೋತ್ಸವವನ್ನು ಆಚರಿಸಲು ಈ ಸಂದರ್ಭಗಳು ಮಾತ್ರ ಕಲಾವಿದರಿಗೂ ಅದನ್ನ ಸಂಸಾರಗೂ ಸುಖ ಸಂತೋಷ ಕೊಡಾಡು ಬೊರ್ಲಡೆ ಈ ದಶಮಾನೋತ್ಸವ ಮೂಡಿದು ಬರಡು ಜೂನ್ 29 ಜೂನ್ 29ಗೆ ಮಾಡುವ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ ಎಂದು ಕನ್ನಡ ಧರ್ಮಸ್ಥಳ ಯಶಸ್ವಿಯಾಗಿ ಮೂಡಿ ಬರಲಿ ಎಂದು ಆ ಭಗವಂತನಲ್ಲಿ ದೇವಿ ಕಟಿಲಪ್ಪ ಉಳ್ಳಾಲ್ತಿ ಅಂದರೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತೇಳಿ ಆ ಭಗವಂತನ ಪುನಃ ಪ್ರಾರ್ಥನೆ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಜೈ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ವಿಶ್ವಗಾನಂ ಆಮೇಲೆ ಭಟ್ರ ತಮ್ಮಣ್ಣ 5 ವರ್ಷ ಜೋಕು ಸೇನೆಗೆ 15 ವರ್ಷ ಆಗ್ತೇವೆ ನನ್ನ ಸರ್ವತಮಣ್ಣ 10 ವರ್ಷ ಲಂಚ ಇತ್ತು
ನನ್ನ ದೇವದಾರಿಗೆ ಆರೋಗ್ಯ ಭಾಗ್ಯ ಕೊರಡು ನನ್ನ ದುಮ್ಮಗೆ ಬ್ರಾಹ್ಮಣ ಸಮಾಜ ಜನಗಳ ಪೋಷಕರ ನೆಚ್ಚಿನ ಸುಧಾಕರ್ ಪೇಜಾರು ಎರಡು ಪಾತ್ರ ಕಪ್ಪಡು ಸರ್ವಮಂಗಲ ಮಂಗಲಿ ಶಿವೇ ಸರ್ವಾರ್ಥ ಸಾಧಿಕೆ ಧರಣಿ ತ್ರೈಲೋಕ್ಯ ದೇವಿ ನಾರಾಯಣಿ ನಮಸ್ತೆ. ಯಾವುದೇ ಒಂದು ಸಂಸ್ಥೆಗೆ 10 ವರ್ಷ ಆಗುವುದು ಅಂತ ಹೇಳಿ ಅದೊಂದು ಘಟ್ಟ, ಅಂದರೆ ಬಾಲ್ಯಪ್ರಾಯ ಮುಗಿದು ಪ್ರೌಢಾವಸ್ಥೆಗೆ ಬರ್ತಾ ಇದೆ. ಇದು ನಾನು ಈ ಸಂಸ್ಥೆಯೊಟ್ಟಿಗೆ ಕಳೆದ ಒಂದು 6-7 ವರ್ಷಗಳೊಟ್ಟಿಗೆ ಜೊತೆಯಲ್ಲಿದ್ದೇನೆ. ಆಗ ಅಭ್ಯಾಸ ಕೇಂದ್ರ ಆರಂಭ ಆದಂತಹ ಚಿಕ್ಕ ಮಕ್ಕಳು ಇವತ್ತು ಒಳ್ಳೆ ಪ್ರೌಢ ಕಲಾವಿದರಾಗಿ ಬಂದಿದ್ದಾರೆ. ಈ ಸಂಸ್ಥೆಯನ್ನು ಕಳೆದ 10 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರ ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿರುವಂಥ ನಿಷ್ಠೆ ಮತ್ತು ಪರಿಶ್ರಮ. ಯಾವುದೇ ಯಶಸ್ಸಿನ ಪೂರ್ವಾರ್ಧ ನಮ್ಮ ಪ್ರಯತ್ನ, ನಿಷ್ಠಾವಂತ ಪ್ರಯತ್ನ, ಉತ್ತರಾರ್ಧ ಭಗವಂತನ ಅನುಗ್ರಹ ಆಗುತ್ತೆ. ಹಾಗಾಗಿ ಇದೆರಡೂ ಸಮ್ಮಿಳಿತವಾಗಿ ಈ ಯಕ್ಷಗಾನ ಕೇಂದ್ರದ ದಶಮಾನೋತ್ಸವದ ವಿಶೇಷವಾಗಿ ಒಳ್ಳೆಯ ಪ್ರಸಂಗ, ಈ ದೇವಿ ಮಹಾತ್ಮೆ ಯಶಸ್ವಿಯಾಗಲಿ, ಮತ್ತೆ ಇನ್ನಷ್ಟು ವರ್ಷ ಮುಂದುವರಿಯಲಿ, ಬೆಳ್ಳಿ ಹಬ್ಬವನ್ನು ಕಾಣುವಂತಹ ಸಂದರ್ಭಗಳು ನಮಗೂ ಒದಗಿ ಬರಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಆ ಸರ್ವೋತ್ತಮ ವಿಷಯಗಳು ಕೂಡ ನಮ್ಮಲ್ಲಿ ಇರಬೇಕು ಅಂತ ನಮ್ಮ ಆಶೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ನಮಸ್ತೆ. ಧನ್ಯವಾದಗಳು ಸುಧಾಕರ್ ಪೇಜಾರ್ ಅವರೇ. ಸರ್ವೋತ್ತಮ ಶೆಟ್ಟರು ಗೋಲ್ಡನ್ ಹಬ್ಬಕ್ಕೆ ಇರಬೇಕು. 50 ವರ್ಷ ಕೂಡ ನಾವು ಇರ್ಬೇಕಾಗ. ಮತ್ತೆ 2 ದಿನೇಶ್ ಶೆಟ್ಟಿ ಕೊಟ್ಟಿಂಜ ಮತ್ತು ಶೇಖರ್ ಶೆಟ್ಟಿಗಾರರು ಮತ್ತು ನಮ್ಮ ಶರತ್ ಅವರಿಗೊಂದು ದೊಡ್ಡ ತಪ್ಪಟ್ಟು. ಧನ್ಯವಾದಗಳು. ಸತೀಶ್ ಅಣ್ಣ ಒಂದು ಶುಭ ಹಾರೈಕೆ ಹಾರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮಸ್ಕಾರ ಎಲ್ರಿಗೂ. ತುಂಬ ಖುಷಿ ಆಗ್ತದೆ. ಇವರು ಮತ್ತೆ ಹೇಳಿಬಿಟ್ರು, ಅವರು ಎಷ್ಟು ಸಮಯ ಇರ್ತಾರೆ ಅಷ್ಟರಲ್ಲಿ ಇರಲಿ, ನಾವೆಲ್ಲ ದೇವರಿಂದ ಪ್ರಾರ್ಥಿಸೋಣ. ಒಂದು ಕಲೆಗೆ ಜಾತಿ, ಮತ, ಭೇದ, ಭಾಷೆ ಯಾವುದೂ ಇಲ್ಲ. ನಾನು ನೋಡಿದ ಹಾಗೆ ಈ ಮಕ್ಕಳೆಲ್ಲರಿಗೂ ಯಾರಿಗೂ ಕನ್ನಡ ಬರುವುದಿಲ್ಲ. ಅವರು ಕನ್ನಡವನ್ನು ಕಲಿತು ಆಮೇಲೆ ಪ್ರದರ್ಶಿಸ್ತಾರೆ. ಇದು ತುಂಬ ಗ್ರೇಟ್. ನಮ್ಮದು ಸೆಲ್ಯೂಟ್ ಮಕ್ಕಳೇ ಎಲ್ಲರಿಗೂ. ಈ ಯಕ್ಷಗಾನ ನಿಜವಾಗಿಯೂ ನಾವು ಹೇಳಿದ ಹಾಗೆ ನಮ್ಮ ಸಂಸ್ಕೃತಿ ಉಳಿಯಬೇಕಾದರೆ ನಾವು ಇದನ್ನು ಮುಂದುವರಿಸಲೇಬೇಕು. ಈಗ ನಾವೆಲ್ಲರೂ ಹೇಳ್ತೇವೆ ಕಂಪ್ಲೀಟ್ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಹೋಗುತ್ತಾ ಇದ್ದೇವೆ. ಅದರಲ್ಲೂ ಈ ಸನಾತನ ಧರ್ಮವನ್ನು ನಾವು ಪುನರುಪಿ ಜನನಂ ಪುನರುಪಿ ಮರಣಂ ಅಂತ ಹೇಳಿದಂಗೆ ಅದನ್ನು ವಾಪಸ್ ತರ್ತಾ ಇದ್ದೇವೆ. ಯಾರಾದರೂ ಅದನ್ನು ತರುವವರು ಇದ್ದಾರೆ, ಖಂಡಿತವಾಗಿಯೂ ಈ ಮಕ್ಕಳು ತರ್ತಾರೆ. ಹಾಗಾಗಿ ನಮಗೆ ನಮ್ಮ ಸನಾತನ ಧರ್ಮ ಯಾವಾಗಲೂ ಸಾಯುವುದಿಲ್ಲ. ಖಂಡಿತವಾಗಿ ಇದು ಒಂದು ಕಲೆ ಖಂಡಿತವಾಗಿ ಉಳಿಯುತ್ತೆ. ಇದು ನಮ್ಮ ತುಳುನಾಡಿನ ಗಂಡು ಕಲೆ. ಹಾಗಾಗಿ ನಾವೆಲ್ಲರೂ ಇದಕ್ಕೆ ಎಷ್ಟು ಸಮಯ ಇದ್ದೇವೋ ಅಷ್ಟು ಸಮಯ ಪ್ರೋತ್ಸಾಹಿಸ್ತಾ ಇರಲಿ. ಹೆಣ್ಣುಗಳೇ ಗಂಡುಗಳು ಅಂತ ಹೇಳ್ಬೋದು. ಹಾಗಾಗಿ ನಾವೆಲ್ಲರೂ ಕೂಡಿ ನಮ್ಮಿಂದ ಎಷ್ಟು ಸಾಧ್ಯವಿದೆ ಅಷ್ಟು ಸಹಾಯ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಇದು ಮುಂದುವರಿಯಬೇಕು. ದಿನೇಶನ್ನ ಶಿಟಿಗಾರ್ ಶರತ್ ಖಂಡಿತವಾಗಿ ಮುಂದೆ ಹೋಗ್ತಾರೆ. ಅವರು ಡ್ರೈವರ್ ಸೀಟಲ್ಲಿ ಇರ್ತಾರೆ, ನಾವು ಹಿಂದುಗಡೆ ಇದ್ದೇವೆ. ಖಂಡಿತವಾಗಿ ನಿಮ್ಮ ಹಿಂದುಗಡೆ ಇದ್ದೇವೆ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಮಾತು ಶುಭ ಹಾರೈಸಿ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತೇನೆ. ಬೇಡ ಕನ್ನಡದಲ್ಲಿ ಮಾತಾಡುವ. ಇವತ್ತಿನ ಒಂದು ಪೂಜೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ರು. ಅದಕ್ಕಿಂತ ಒಳ್ಳೆಯದು ನಮ್ಮ ದೇವಿಯ ಮುಂದೆ ಒಂದು ಸಣ್ಣ ಮಕ್ಕಳು ಒಂದು ನೃತ್ಯ ಅಂತ ಅಲ್ಲ, ಅದೊಂದು ಕಲೆ ದೇವರ ಮುಂದೆ ಮಾಡಿದ್ರು. ನನಗೆ ಖುಷಿ ಯಾಕಂದರೆ ಇದರಲ್ಲಿ ತೋರಿಸಿಕೊಟ್ರು ನಾವು ನಮ್ಮ ಹೆಣ್ಮಕ್ಳು ನಾವು ಕಡಿಮೆ ಇಲ್ಲ ಅಂತ. ಅವರದ್ದೊಂದು ಸ್ಟೆಪ್ ನೋಡಬೇಕು, ಅವರದ್ದೊಂದು ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಬೇಕಿತ್ತು. ನಾನು ಸಹ ಹಿಂದೆ ಯಾಕೆ ಕೂತ್ಕೊಂಡೆ, ನನಗೆ ಮುಂದೆ ಕರೀತು, ನಾನು ಮುಂದೆ ಬರಲಿಲ್ಲ. ಯಾಕಂದರೆ ನನ್ನ ಕಾಲು ತಲೆ ಎಲ್ಲ ಅಲ್ಲಾಡ್ತಾ ಇತ್ತು. ಅದಕ್ಕೆ ಒಳ್ಳೆಯದಾಗಲ್ಲ ಅಂತ ನಾನು ಹಿಂದಿನೇ ನಿಂತದ್ದು. ಈ ಒಂದು ಕಲೆಗೆ ನಾವು ಮಾನ್ಯತೆ ಕೊಡಬೇಕು. ನಾವು ಇದ್ದೇವೆ, ಎಲ್ಲರೂ ಇದ್ದೇವೆ. ಒಂದು ದೊಡ್ಡ ಒಂದು ಪ್ರೋಗ್ರಾಮನ್ನು ಇಟ್ಟಿದ್ದಾರೆ. ಅದು ಸಹ 10 ಗಂಟೆಯಿಂದ 7 ಗಂಟೆವರೆಗೆ ನಮ್ಮ ಎಲ್ಲರದ್ದು ಸಹಕಾರ ಬೇಕು. ನಾನಿದ್ದೇನೆ, ಬೇರೆ ಸಹಾಯವಾಗಿ. ಧನ್ಯವಾದಗಳು. ಮನೋಹರ್ ತೋರಿಸಿ. ನಮಸ್ಕಾರ. ದಶಮಾನೋತ್ಸವದ ಸಿದ್ಧತೆ ಸಂಭ್ರಮದಿಂದ ನಡೀತಾ ಇದೆ. ಅದು ದಶಮಾನೋತ್ಸವ ಸಂಭ್ರಮ.
ನಾನು ಪ್ರತಿ ವರ್ಷ ಇದಕ್ಕೆ ಮುಹೂರ್ತಕ್ಕೆ ಬರ್ತೇನೆ. ನಾನು ಈ ಸಲ ಒಂದು ವಿಶೇಷವಾಗಿ ಗಮನಿಸಿದ್ದೇನೆ, ಹೆಣ್ಣು ಮಕ್ಕಳು ಭಾಗವತಿಗೆ ಆರಂಭ ಮಾಡಿದ್ದಾರೆ, ಗಟ್ಟಿಯಾಗಿ ತಗೊಳ್ಬೇಕು. ನಮ್ಮ ದಿನೇಶ್ ಶೆಟ್ಟು ಹಾಗೆ ಶೇಖರ್ ಶೆಟ್ಟಿಗಾರ್ ಅವರ ಶರತ್ ಕೂಡ ಇವರ ದಕ್ಷ ನಿರ್ದೇಶನದಲ್ಲಿ ಹೆಣ್ಣು ಮಕ್ಕಳಿಗೆ 2, 3, 4 ಜನ ಬರ್ತಾ ಇದ್ದಾರೆ ಭಾವತಿಗೆ. ಇದೊಂದು ದೊಡ್ಡ ಹೊಸ ಬೆಳವಣಿಗೆ. ಅದನ್ನು ಕೆಲವು ವರ್ಷದಲ್ಲಿ ನಾನು ನೋಡ್ತಾ ಇದ್ದೇನೆ. ಹಾಗೆ ಈ ದಶಮ ಮಹೋತ್ಸವ ಬಹಳ ಯಶಸ್ವಿಯಾಗಿ ನಡೆಯಲಿ, ದೇವರ ಆಶೀರ್ವಾದ ಇರಲಿ, ಹಾಗೆ ಎಲ್ಲ ಪ್ರಾಯೋಜಕರು ಕೂಡ ಸಹಾಯ ಸಹಕಾರ ಇರಲಿ ಅಂತ ಹೇಳ್ಕೊಂಡು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಮಾಡೋಣ. ಇನ್ನು ಮುಂದೆ ಈ ಯಕ್ಷಗಾನದ ನಾಮಾಂಕನ ಓಕೆ, ಇದರ ಹೆಸರನ್ನ ನಾವೀಗ ಈ LED ಪರದೆಯಲ್ಲಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಯಕ್ಷಗಾನ ಅಭ್ಯಾಸ ಕೇಂದ್ರ UAE ಅರ್ಪಿಸುವ ಯಕ್ಷ ಬ್ರಹ್ಮ ಅಗರಿ ಶ್ರೀನಿವಾಸ ಭಾಗವತ ಮತ್ತು ಚಂದೋ ಬ್ರಹ್ಮ ಎನ್ ನಾರಾಯಣ ಶೆಟ್ಟಿ ವಿರಚಿತ ಶಿವಾನಿ ಸಿಂಹವಾಹಿನಿ ಎಂಬ ಪೌರಾಣಿಕ ಯಕ್ಷಗಾನ ಪ್ರಸಂಗ ಯಕ್ಷಗಾನ ಅಭ್ಯಾಸ ಕೇಂದ್ರ ಇದರ ದಶಮಾನೋತ್ಸವದ ಅಂಗವಾಗಿ ತಾರೀಕು 29 ಜೂನ್ 2025 ಶೇಖ್ ರಶೀದ್ ಆಡಿಟೋರಿಯಂ, ಇಂಡಿಯನ್ ಹೈಸ್ಕೂಲ್ ಕರ. ಎಲ್ಲರಿಗೂ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸುವ ಯಕ್ಷಗಾನ ಅಭ್ಯಾಸ ಕೇಂದ್ರ UAE ಹಾಗೂ ಯಕ್ಷಗಾನ ಅಭಿಮಾನಿಗಳು UAE. ಯಕ್ಷಗಾನದ ಹೆಸರು ಶಿವಾನಿ ಶಿವಾನಿ. ಯಾಕೆಂದ್ರೆ ದೇವಿ ಮಹಾತ್ಮ ಅಂತ ಆಗ್ಲಿಕ್ಕೆ ಇಲ್ಲಿ ಸ್ವಲ್ಪ ನಮ್ಗೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಅದಕ್ಕೋಸ್ಕರ ಈ ಯಕ್ಷಗಾನದ ನಾಮಕರಣ ಶಿವಾನಿ ಸಿಂಹವಾಹಿನಿ. ಎಲ್ಲ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಯಕ್ಷಗಾನ ಅಭ್ಯಾಸ ಕೇಂದ್ರದ ದಶಮಾನೋತ್ಸವದ ಪರವಾಗಿ, ಸಂಭ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.